Hi students, welcome back. This is SRB online classes here. I am Santosh Badkambi. Today we will discuss about the subject of financial management. In the subject of financial management, now move towards the calculation of EPS. So today, Rani Chennamma University in the year of 2019 ಕ್ವಶನ್ ಪೇಪರ್ ಒಳಗಡೆ ಬಂದಿರತಕ್ಕಂಥ ಒಂದು ಕ್ವಶನನ್ನು ನಾವೀಗ ಸಾಲ್ವ್ ಮಾಡೋಣ. ಅಂದರೆ ಕ್ಯಾಲ್ಕುಲೇಷನ್ ಆಫ್ EPS ಅಂತೇಳಿ ನಾವು ಕನ್ಸಿಡರ್ ಮಾಡಿದಾಗ 2019 ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯವರು ಆ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನನ್ನು ಇವತ್ತು ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಫಸ್ಟಿಗೆ ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಸಚಿನ್ ಕಂಪನಿ ಹ್ಯಾಸ್ ಎಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 lakh. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸಚಿನ್ ಕಂಪನಿ ಅಂತೇಳಿ ಒಂದು ಏನಿದೆಲ್ಲ ಇದು ಆಲ್ರೆಡಿ 10 ಲಕ್ಷ ರೂಪಾಯಿ ಬಂಡವಾಳವನ್ನು ಹೊಂದಿದೆ. ಡಿವೈಡೆಡ್ ಇಂಟು ಶೇರ್ಸ್ ಆಫ್ ₹100 ಈಚ್. ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಡ್ರಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಅಂತೇಳಿ ಕರಿತಾ ಇದ್ದೀವಲ್ಲ. ಸೊ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಕಂಪನಿ ಒಳಗಡೆ 10 ಲಕ್ಷ ರೂಪಾಯಿ ಇದೆ. ಸೊ 10 ಲಕ್ಷ ರೂಪಾಯಿ ಒಂದು ಶೇರಿನ ಬೆಲೆ ₹100 ಅಂತೇಳಿ ಕರಿತಾ ಇದ್ದೀವಿ. ಹಾಗಾಯ್ತಂದರೆ 10 lakh ಡಿವೈಡೆಡ್ ಬೈ 100 ಮಾಡಿದರೆ ನಂಬರ್ ಆಫ್ ಶೇರ್ಸ್ ನಮಗೆ ಸಿಗುತ್ತೆ. ಕ್ಲಿಯರ್. ಇಟ್ ವಿಶಸ್ ಟು ರೇಸ್ ಫರ್ದರ್ ₹6 lakh ಫಾರ್ ಎಕ್ಸ್ಪಾನ್ಷನ್. ಇದು ಏನು ಮಾಡ್ತಾ ಇದೆ ಅಂತಂದರೆ ಅನದರ್ ಆಗಿ ಬಿಸ್ನೆಸ್ನ ಎಕ್ಸ್ಪಾನ್ಷನ್ ಮಾಡೋ ಪರ್ಪಸ್ಗೆ 6 ಲಕ್ಷ ರೂಪಾಯಿನ ಎಕ್ಸ್ಪಾನ್ಷನ್ ಪರ್ಪಸ್ಗೆ ಇಲ್ಲಿ ತೆಗೆದಿಡ್ತಾ ಇದ್ದೀವಿ. ಅಥವಾ 6 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವ ರೀತಿ ಅಂತ ಇಲ್ಲಿ ಪ್ರಶ್ನೆಗಳು ಬರ್ತಾ ಇದೆ. ಸೊ ಅದೇ ನೋಡಿ, ₹6 lakh ಫಾರ್ ಎಕ್ಸ್ಪಾನ್ಷನ್ ಥ್ರೂ ದ ಒನ್ ಆಫ್ ದ ಫಾಲೋಯಿಂಗ್ ಸೋರ್ಸಸ್. ಕೆಳಗಡೆ ಇರತಕ್ಕಂಥ 4 ಸೋರ್ಸ್ಗಳಲ್ಲಿ ಯಾವುದು ಬೆಟರ್ ಅಂತೇಳಿ ನಮಗೆ ಪ್ರಶ್ನೆಯನ್ನು ಕೇಳಿ ಇವರು EPS ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿತ್ತಾರೆ ₹6 lakh ಎಕ್ಸ್ಪಾನ್ಷನ್ ಪರ್ಪಸ್ಗೆ 4 ಅಲ್ಟರ್ನೇಟಿವ್ ವೇಸ್ಗಳನ್ನು ಕೊಡ್ತಾ ಇದ್ದಾರೆ. ಫಸ್ಟಿಗೆ ಆಲ್ ಇನ್ ಇಕ್ವಿಟಿ ಶೇರ್ಸ್. ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂದರೆ ಇಟ್ ಮೀನ್ಸ್ ₹6 lakh ಎಲ್ಲನೂ ನಾವೇನು ಮಾಡೋಣ, ಇಕ್ವಿಟಿ ಶೇರ್ಸ್ ಅಂತೇಳಿ ಕೊಟ್ಬಿಡೋಣ. ಓಕೆ, ಸೆಕೆಂಡ್ ಒನ್ ₹3 lakh ಇನ್ ಇಕ್ವಿಟಿ. ಅಂದರೆ ₹6 lakh ಒಳಗಡೆ ₹3 lakh ಇಕ್ವಿಟಿ ಕೊಟ್ಟರೆ ₹3 lakh ಡಿಬೆಂಚರ್ಸು. ₹3 lakh 10% ಡಿಬೆಂಚರ್ಸ್ ಅಂತ ಕೊಡ್ತಾ ಇದ್ದೀವಿ. ಓಕೆ, ಸೊ 3 + 3 = ₹6 lakh. ಕ್ಲಿಯರ್. ಸೊ ಆಲ್ ಇನ್ ಡಿಬೆಂಚರ್ಸ್ ಅಂದರೆ ಇಟ್ ಮೀನ್ಸ್ ₹6 lakh ಎಲ್ಲನೂ ನಾವು ಡಿಬೆಂಚರ್ಸ್ ಅಂತೇಳಿ ಅಲ್ಟರ್ನೇಟಿವ್ ಪ್ಲಾನಿಂಗ್ಸ್ 3 ಒಳಗಡೆ ಇಶ್ಯೂ ಮಾಡೋಣ. ಆ್ಯಂಡ್ ಫೋರ್ತ್ ಒನ್ ₹2 lakh ಇನ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಅಂದರೆ ಇಟ್ ಮೀನ್ಸ್ ₹4 lakh ಇನ್ ಪ್ರಿಫರೆನ್ಸ್ ಶೇರ್ಸ್. 2 + 4 = ₹6 lakh. ನೋಡಿ, ಈ ಎಕ್ಸ್ಪಾನ್ಷನ್ ಪರ್ಪಸ್ಗೆ ಇಶ್ಯೂ ಮಾಡ್ತಕ್ಕಂಥ ಅಮೌಂಟ್ಗಳನ್ನು 4 ಆಲ್ಟರ್ನೇಟಿವ್ ವೇಸ್ಗಳಲ್ಲಿ ಕೊಡ್ತಾ ಇದ್ವಿ. ಫಸ್ಟ್ ಒನ್ನು ಆಲ್ ಅಮೌಂಟ್ ಅಂದರೆ ಇಟ್ ಮೀನ್ಸ್ ₹6 lakh ಇನ್ ಇಕ್ವಿಟಿ ಶೇರ್ಸ್. ಸೆಕೆಂಡ್ ಒನ್ ₹3 lakh ಇಕ್ವಿಟಿ ಶೇರ್ಸ್ ಆ್ಯಂಡ್ ರಿಮೈನಿಂಗ್ ₹3 lakh 10% ಡಿಬೆಂಚರ್ಸ್ ಅಂತ 3 + 3 = ₹6 lakh ಆಗುತ್ತೆ. ಆ್ಯಂಡ್ ನಂಬರ್ 3 ಆಲ್ ಇನ್ 10% ಡಿಬೆಂಚರ್ಸ್. ಆಲ್ ಅಂದರೆ ಇಟ್ ಮೀನ್ಸ್ ₹6 lakh ಆಲ್ ಅಮೌಂಟ್ ಇಸ್ಯೂಡ್ ಇನ್ ಡಿಬೆಂಚರ್ಸ್ ಅಂತ ಕರಿತಾ ಇದ್ವಿ. ಆ್ಯಂಡ್ ₹2 lakh ಇಕ್ವಿಟಿ ಶೇರ್ಸ್, ₹4 lakh ಪ್ರಿಫರೆನ್ಸ್ ಶೇರ್ಸ್. 2 + 4 = ₹6 lakh. ಸೊ ₹6 lakh 4 ಆಲ್ಟರ್ನೇಟಿವ್ ವೇಸ್ಗಳಲ್ಲಿ. ದ ಕಂಪ್ನೀಸ್ ಎಕ್ಸಿಸ್ಟಿಂಗ್ EBIT ಆಲ್ರೆಡಿ ಕೊಟ್ಟಿದ್ದಾರೆ ಅವರೇ. EBIT ಅಂತೇಳಿ ಕೊಟ್ಟಿದ್ದಾರೆ, ಆಪರೇಟಿಂಗ್ ಪ್ರಾಫಿಟ್ ಆರ್ EBIT ₹3 lakh ವಿತ್ ಟ್ಯಾಕ್ಸ್ ಆಫ್ 50% ಆ್ಯಂಡ್ ಡಿಟರ್ಮೈನ್ ದ EPS ಆ್ಯಂಡ್ ಸಜೆಸ್ಟ್ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. 50% ಟ್ಯಾಕ್ಸನ್ನು ಕೊಟ್ಟು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ಕ್ವಶನ್ ಆಫ್ 2019 RCUB ಕ್ವಶನ್ ಪೇಪರ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ದ ಸಬ್ಜೆಕ್ಟ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್. ಸೊ ನಾವು ಮೂವ್ ಟುವರ್ಡ್ಸ್ ದ ಸೊಲ್ಯೂಷನ್, ರೈಟಾ? ಸೊ ನಾವು ಈಗ ಸೊಲ್ಯೂಷನನ್ನು ಮಾಡೋಣ. ಓಕೆ, ಫಸ್ಟಿಗೆ ಅಕಾರ್ಡಿಂಗ್ ಟು ಮಾಡೆಲ್. ಸೊ ನಾನೊಂದು ಇಲ್ಲಿ ಡೈಗ್ರಾಮನ್ನು ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಎಸ್ಟಿಮೇಟೆಡ್ ಪ್ರಪೋಸ್ಡ್ ಕ್ಯಾಪಿಟಲ್ ಎಷ್ಟದ ಅಂತಂದರೆ ನೋಡಿ, ಪ್ರಪೋಸ್ ಕ್ಯಾಪಿಟಲ್ ಅಂದರೆ ಇಟ್ ವಿಶಸ್ ಟು ರೇಸ್ ಫರ್ದರ್ ₹6 lakh, ₹5 lakh, ₹4 lakh ಸಮಥಿಂಗ್ ಎನ್ಸ್ ಟು ವಿಶ್ ರೇಸ್ ಮಾಡ್ತಾ ಇದ್ರಲ್ಲ. ಸೊ ಹಾಗೈತಂದ್ರೆ ಇಲ್ಲಿ ಎಷ್ಟದ ಅಂತಾರೆ ₹6 lakh. ಅದನ್ನು ಬರ್ಕೊಳ್ಳೋಣ. ₹6 lakh ಯಾಕೆ ಬರ್ಕೊಳ್ಳೋಣ ಅಂತಂದರೆ ನಮಗೆ ಇಲ್ಲಿ ಎಕ್ಸ್ಪಾನ್ಷನ್ ಪರ್ಪಸ್ಗೆ ಅಮೌಂಟನ್ನು ಡಿವೈಡ್ ಮಾಡಬೇಕು, ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಆಲ್ಟರ್ನೇಟಿವ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಶನ್ ಪೇಪರ್ಸ್ ಒಳಗೆ ಕೊಟ್ಟಿರೋ ಪ್ರಕಾರವಾಗಿ ಹಾಗಾಯ್ತಂದರೆ ನಾವು ಮೊದಲು ಏನು ಮಾಡ್ಕೊಳ್ಳೋಂದ್ರೆ ಅಕಾರ್ಡಿಂಗ್ ಟು ಮಾಡೆಲ್ ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್ ಆಲ್ಟರ್ನೇಟಿವ್ಗಳಲ್ಲಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್, ಮುಂಚಿತವಾಗಿ ಕಂಪನಿಯಲ್ಲಿ ಇರತಕ್ಕಂಥ ಕ್ಯಾಪಿಟಲ್ ಎಷ್ಟು ₹10 lakh ಡಿವೈಡೆಡ್ ಬೈ ಇಂಟು 100 ಈಚ್ ಅಂತ ಹೇಳ್ತಾಯಿದ್ರು. ಹಾಗಾಯ್ತಂದರೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಲಕ್ಷ, ₹10 lakh ನಮ್ಮಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಅದ, ಡಿವೈಡೆಡ್ ಬೈ 100 ಈಚು. ಸೊ ಓಕೆ, ಎಷ್ಟು ಉಳಿತು ನೋಡಿ, 1 2 10 2 4. ಓಕೆ, ಸೊ $10 lakh ಏನಾಯ್ತಿದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಹೆಂಗೆ ಬಂತು ಅಂದರೆ $10 lakh ನೋಡಿ, ಕ್ವಶನ್ ಒಳಗಡೆ ಕೊಟ್ಟಿದ್ದಾರೆ $10 lakh ಅಂತ ಹೇಳಿದ. ಪರ್ ಶೇರ್ ರೇಟು ₹100 ಅದ. ಸೊ $10 lakh ಡಿವೈಡೆಡ್ ಬೈ 100 ಮಾಡಿದ್ರೆ 10,000. ಸೊ 10,000 ಈಸ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಹಾಗಾಯಿತು ಅಂದರೆ 1 2 3 4 4 ಕಡೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಇರ್ತದೆ. ಈಗ ಎಕ್ಸ್ಟ್ರಾ ಪ್ಲಸ್ ಅಂತೇಳಿ ಏನು ಕೊಡ್ತಾ ಇದೆಯಲ್ಲ, ಅದು ಎಕ್ಸ್ಟ್ರಾ ಹೊಸದಾಗಿ ಇಶ್ಯೂ ಮಾಡುವಂಥದ್ದು. ಹಾಗಾಗಿತ್ತು ಅಂದರೆ ಎಷ್ಟು ಅದು ₹10,000 ಬರೋಣ. ಸಾರಿ, 10,000 ಇಕ್ವಿಟಿ ಶೇರ್ಸ್, 10,000 ಇಕ್ವಿಟಿ ಶೇರ್ಸ್, 10,000
equity shares 10,000 equity shares. Clear? Okay, then alternative planning first ಒಳಗಡೆ ಏನು ಕೊಟ್ಟಿದ್ದು ನೋಡಿ, all amount in equity shares, all amount in equity shares. ಓಕೆ, ಎಷ್ಟದ ನೋಡಿ ಅದು ಯಾವುದು ಪ್ರಪೋಸ್ಡ್ ಕ್ಯಾಪಿಟಲ್ 6 lakh rupees ಅದ. 6 lakh rupees ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬಂತು? 6,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಬರೀರಿ, ನೀವು ಅಮೌಂಟ್ ಬರೆದ್ರೆ ಓಕೆ, ಬಟ್ ಅಮೌಂಟ್ ಬರೆದ್ರೆ ಆನಂತರ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದ್ರ ಬದಲಿ ಮುಂಚಿತವಾಗಿ ನಾವು ಅದನ್ನು ನಂಬರ್ ಆಫ್ ಇಕ್ವಿಟಿ ಶೇರ್ ಅಂತ ಕನ್ವರ್ಟ್ ಮಾಡಿಕೊಂಡು 6 lakh rupees ನೋಡಿ, ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂತಿದಲ್ಲ, ಇಕ್ವಿಟಿ ಶೇರ್ಸ್ ಅಂದರೆ ಇಟ್ ಮೀನ್ಸ್ 6 lakh rupees. 6 lakh rupees ಡಿವೈಡೆಡ್ ಬೈ 100 ಮಾಡಿದ್ರಾಗ 6,000 ಇಕ್ವಿಟಿ ಶೇರ್ಸ್. ಫಸ್ಟ್ ಒನ್ ಕ್ಲಿಯರ್. ಸೆಕೆಂಡ್ ಒನ್ 3 lakh ಇನ್ ಇಕ್ವಿಟಿ ಶೇರ್ಸ್. 3 lakh ಇನ್ ಇಕ್ವಿಟಿ ಶೇರ್ಸ್ ಅಂದರೆ ಇಟ್ ಮೀನ್ಸ್ 3 lakh ನೋಡಿ, 3 lakh ಇನ್ ಇಕ್ವಿಟಿ ಶೇರ್ಸ್ ಅಂತ ಹೇಳಿದೆ. 3 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರ್ತದೆ? 3,000 ಬರುತ್ತೆ. ಸೊ ಬರೋಣ, 3,000 ಇಕ್ವಿಟಿ ಶೇರ್ಸ್ ಆದರೆ ರಿಮೈನಿಂಗ್ ಏನಂದರೆ 3 lakh 10% ಡಿಬೆಂಚರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೇರವಾಗಿ ಬರೆದ್ಬಿಡೋಣ, 3 lakh ಡಿಬೆಂಚರ್ಸ್. ಸೊ 3 + 3 = 6 lakh rupees. 6 lakh rupees ನಾವು ಇಲ್ಲಿ ಕನ್ವರ್ಟ್ ಮಾಡಿ ಬರ್ತಾ ಇದ್ದೀವಿ. ಸೆಕೆಂಡ್ ಆಲ್ಟರ್ನೇಟಿವ್ ಕ್ಲೌಸ್. ಥರ್ಡ್ ಒನ್ ಆಲ್ ಇನ್ 10% ಡಿಬೆಂಚರ್ಸ್. ಆಲ್ ಅಂದರೆ ಇಟ್ ಮೀನ್ಸ್ 6 lakh rupees ಡಿಬೆಂಚರ್ಸ್ ಬರ್ಕೊಂಬಿಡು. ಆ್ಯಂಡ್ ಫೋರ್ತ್ ಒನ್ 2 lakh rupees ಇನ್ ಇಕ್ವಿಟಿ ಶೇರ್ಸ್ ಅಂದರೆ ಇಟ್ ಮೀನ್ಸ್ 2 lakh rupees ಇಕ್ವಿಟಿ ಶೇರ್ಸ್ ಅಂದರೆ 2 lakh ಡಿವೈಡೆಡ್ ಬೈ 100 ಮಾಡಿದ್ರೆ 2,000 ಬರುತ್ತಲ್ಲ. ಓಕೆ, 2,000 ಇಕ್ವಿಟಿ ಶೇರ್ಸ್ ಆ್ಯಂಡ್ ರಿಮೈನಿಂಗ್ 4 lakh ಇನ್ ಪ್ರಿಫರೆನ್ಸ್ ಶೇರ್ಸ್ ಬರ್ತಾಯಿದ್ರೆ 4 lakh ಪ್ರಿಫರೆನ್ಸ್ ಶೇರ್ಸ್. ಪ್ಲಾನಿಂಗ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ದಿಸ್ ಈಸ್ ಅಲ್ಟರ್ನೇಟಿವ್ ಪ್ಲಾನಿಂಗ್ಸ್. ಓಕೆ, ನೆಕ್ಸ್ಟ್ ಮೂವ್ ಟುವರ್ಡ್ಸ್ ದ ಕ್ಯಾಲ್ಕುಲೇಷನ್. ಆಪರೇಟಿಂಗ್ ಬರೋಣ. ಆಪರೇಟಿಂಗ್ ಪ್ರಾಫಿಟ್ EBIT ಕ್ವಶನ್ ಒಳಗಡೆ ಕೊಟ್ಟಿದ್ದಾರೆ ನೋಡಿ. ಆಫ್ ದ ಕಂಪ್ನೀಸ್ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಆರ್ EBIT ಈಕ್ವಲ್ಸ್ ಟು 3 lakh rupees ಅಂತೇಳಿ ಕ್ವಶನ್ ಒಳಗಡೆ ಕೊಟ್ಟಿದ್ದಾರೆ. ಸೊ 3 lakh rupees ಕರೆಕ್ಟಾ? 3 lakh ಆಪರೇಟಿಂಗ್ ಪ್ರಾಫಿಟ್ ಆರ್ EBIT ಕನ್ಸಿಡರ್ ಆಯಿತಾ? ಓಕೆ, ದೆನ್ ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಎಲ್ಲೆಲ್ಲಿ ಡಿಬೆಂಚರ್ಸ್ಗಳಿದಾವೆ ಅಲ್ಲಿ ಇಂಟ್ರೆಸ್ಟನ್ನು ಕೊಡೋಣ. ಇಲ್ಲಿ ಇಕ್ವಿಟಿ ಅದ ಅಲ್ಟರ್ನೇಟಿವ್ ಪ್ಲಾನಿಂಗ್ ಒಳಗಡೆ ಡಿಬೆಂಚರ್ಸ್ ಇಲ್ಲ, ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಬರೋಂಗಿಲ್ಲ. ಅಲ್ಟರ್ನೇಟಿವ್ ಪ್ಲಾನಿಂಗ್ 2 ಒಳಗಡೆ ಇಕ್ವಿಟಿ ಅದ ಆದರೂ ಇಲ್ಲಿ ಡಿಬೆಂಚರ್ಸ್ ಅದ. ಓಕೆ, ಎಷ್ಟದ ನೋಡಿ ಡಿಬೆಂಚರ್ಸು? 3 lakh rupees. ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಷ್ಟದ? 3 lakh rupees ಅದ. ಎಷ್ಟು ಪರ್ಸೆಂಟ್ ಡಿಬೆಂಚರ್ಸ್ ಅದ? 10% ಡಿಬೆಂಚರ್ಸ್ ಅದ. ಸೊ 10 30,000 rupees. ಏನು ರೀ ಇದು? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಬರೀರಿ 30,000. 3 lakh 10% ಅಂದರೆ 30,000 ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಆ್ಯಂಡ್ ನಂಬರ್ 6 ಒಳಗಡೆ ಇಕ್ವಿಟಿ ಪ್ಲಸ್ ಡಿಬೆಂಚರ್ಸ್ ಅದ. ಓಕೆ, ಇಲ್ಲಿ ಬರುತ್ತೆ ನೋಡಿ. 6 ಎಷ್ಟದ? 6 lakh rupees ಇಂಟು 10% ಮಾಡಿದ್ರೆ 60,000 rupees ಬರುತ್ತೆ. ಏನಿದು? 60,000 ಈಕ್ವಲ್ಸ್ ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಫೋರ್ತ್ ಒಳಗಡೆ ಇಕ್ವಿಟಿ ಪ್ರಿಫರೆನ್ಸ್. ಇಲ್ಲಿ ಡಿಬೆಂಚರ್ಸ್ ಇಲ್ಲ, ಹಾಗಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟನ್ನು ಕೊಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ 3 lakh ಆಗೇ ಇರುತ್ತೆ. 3 lakh ಮೈನಸ್ 30,000 ಈಕ್ವಲ್ಸ್ ಟು 2,70,000. 3 lakh minus 60,000 equals to 2,40,000. 3 lakh as it is 3 lakh. Okay, so next remaining amount ಗೆ ನಾವು ಏನಂತ ಕರಿತೀವಿ ಅಂದ್ರೆ PBT, profit before tax. ಕ್ಲಿಯರ್ ಆಯ್ತಾ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಷ್ಟು ಬಂತು. ಸೊ 3 lakh, 270, 2,40,000 and 3 lakh rupees. ದೆನ್ ಲೆಸ್ ಟ್ಯಾಕ್ಸ್. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಕ್ವಶನ್ ಒಳಗಡೆ? 50% ಕೊಟ್ಟಿದ್ದಾರೆ. ಎಷ್ಟು ಕ್ವಶನ್ ಒಳಗಡೆ ಇದೆ ನೋಡಿ, 50% ಟ್ಯಾಕ್ಸ್ ಅಂತ ಹೇಳಿದಾನೆ. ಸೊ ಆಯ್ತಾರೆ. ಸೊ ಈ PBT ಇದು 50%, ಇದ್ರ 50% ನಾವಿಲ್ಲಿ ಲೆಸ್ ಮಾಡ್ತಾ ಹೋಗೋಣ. ಸೊ 3 lakh 50% ಅಂದರೆ 1,50,000. ಓಕೆ, ದೆನ್ 2,70,000 50% ಅಂದರೆ ಎಷ್ಟಾಗುತ್ತೆ? 2,70,000 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 1,35,000. ಸೊ 1,35,000
2,40,000 ಇದೆ, 1,20,000. ಸೊ 1,50,000. 50% ಟ್ಯಾಕ್ಸ್ ಹೆಂಗೆ ಬಂತು ಅದು ಗೊತ್ತಾಯ್ತಾ? 3 ಲ್ಯಾಕ್ ಒಳಗಡೆ 50% ಇಂಟು 50 ಡಿವೈಡೆಡ್ ಬೈ 100 ಮಾಡಿದ್ರೆ ಬರುತ್ತೆ ಎಲ್ಲದಕ್ಕೂ. ಓಕೆ, ಸೊ ರಿಮೈನಿಂಗ್ ಅಮೌಂಟ್ ಎಷ್ಟದ? 1,50,000. ಸೊ 1,35,000, 1,20,000, 1,50,000. ಏನು ರೀ ಇದು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರೋಣ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಲೆಸ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಎಲ್ಲೆಲ್ಲಿ ಪ್ರಿಫರೆನ್ಸ್ ಶೇರ್ಸು ಅಲ್ಲಿ ನಾವು ಡಿವಿಡೆಂಡನ್ನು ಕೊಡೋಣ. ಇಲ್ಲಿ ಇಕ್ವಿಟಿ ಪ್ಲಸ್ ಇಕ್ವಿಟಿ ಅದ. ಇಕ್ವಿಟಿ ಪ್ರಿಫರೆನ್ಸ್ ಶೇರ್ಸೇ ಇಲ್ಲ, ಡಿವಿಡೆಂಡ್ ಕೊಡ್ಲಿಕ್ಕೆ ಬರೋಲ್ಲ. ಇಕ್ವಿಟಿ ಡಿವೆಂಚರ್ಸ್ ಅದ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಡಿವಿಡೆಂಡ್ ಕೊಡ್ಲಿಕ್ಕೆ ಬರೋಲ್ಲ. ಇಕ್ವಿಟಿ ಪ್ಲಸ್ ಡಿವೆಂಚರ್ಸ್ ಅದ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ನಾವು ಇಲ್ಲಿ ಡಿವಿಡೆಂಡನ್ನು ಕೊಡ್ಲಿಕ್ಕೆ ಬರೋಲ್ಲ. ಇಕ್ವಿಟಿ ಪ್ಲಸ್ ಪ್ರಿಫರೆನ್ಸ್, ಹಂಗಾದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅದ, ಡಿವಿಡೆಂಡ್ ಕೊಡಬಹುದು. ಎಷ್ಟು ಡಿವಿಡೆಂಡ್ ಕೊಡ್ಬೋದು ಅಂತಂದರೆ ಕ್ಯಾಲ್ಕುಲೇಷನ್ ನಂಬರ್. ಓಕೆ, ಎಷ್ಟದ ರೀ ಇಲ್ಲಿ ಪ್ರಿಫರೆನ್ಸ್ ಶೇರ್ಸು? 4 lakh rupees ಅದ. 4 lakh rupees ಅದ. ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಶೇರ್ಸ್ ಇದೆ ನೋಡಿ ಕ್ವಶನ್ ಒಳಗಡೆ? 8% ಪ್ರಿಫರೆನ್ಸ್ ಶೇರ್ಸ್ ಇದೆ. 8 ಡಿವೈಡೆಡ್ ಬೈ 100 32, 1, 2, 3. ಸೊ 32,000 ಈಸ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್. ಹೆಂಗೆ ಬಂತು ಅಂತ ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಈ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 4th ಒಳಗಡೆ ಪ್ರಿಫರೆನ್ಸ್ ಶೇರ್ಸ್ ಇದೆ. ಆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಡ್ ಕೊಡೋಣ. ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಅದ? 4 ಲಕ್ಷ ಅದ. ಸೊ 4 lakh. ಓಕೆ, ಸೊ ನೋಡಿ 4 lakh ಇಂಟು ಎಷ್ಟು ಪರ್ಸೆಂಟೇಜ್ ಅದು? 8 ಡಿವೈಡೆಡ್ ಬೈ 100. ಸೊ 32,000. ಸೊ ದಿಸ್ ಈಸ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಲೆಸ್ ಮಾಡೋಣ. 1,50,000, 1,35,000, 1,20,000. ಸೊ 1,50,000 ಒಳಗಡೆ 32 ಲೆಸ್ ಮಾಡಿದರೆ 1,18,000. 1,18,000. ಸೊ ಏನು ರೀ ಇದು? ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಈಕ್ವಲ್ಸ್ ಟು ಅಲ್ಟರ್ನೇಟಿವ್ ಪ್ಲಾನಿಂಗ್ ಫಸ್ಟ್ ಒಳಗಡೆ 1,50,000, 1,35,000, 1,20,000 ಆ್ಯಂಡ್ 1,18,000. ಸೊ 32 ಲೆಸ್ ಮಾಡಿದಾಗ ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟು ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ನಮಗೆ ಇಕ್ವಿಟಿ ಶೇರ್ಸ್ಗಳು ಎಷ್ಟೆಷ್ಟಿದ್ದಾವೆ ಅಂತ ಹೇಳಬೇಕು. ಪ್ಲಾನಿಂಗ್ ಫಸ್ಟ್ ಒಳಗಡೆ ನೋಡಿ ನಂಬರ್ ಆಫ್ ಇಕ್ವಿಟಿ ಶೇರ್ ಬರ್ತಿದ್ದೀನಿ 10,000 ಪ್ಲಸ್ 6,000. ಇಕ್ವಿಟಿ ಎರಡು ಇಕ್ವಿಟಿ ಇದಾವೆ. ಸೊ ಎರಡು ಕೂಡಿಸಿ ಬರೋಣ. 10 + 6 = 16,000. ಕ್ಲಿಯರ್? ಪ್ಲಾನಿಂಗ್ 2 ಒಳಗಡೆ ಇಕ್ವಿಟಿ ಡಿವೆಂಚರ್ಸ್. ನಮಗೆ ಬೇಕಾಗಿರೋದು ಇಕ್ವಿಟಿ 10 + 3 ಅಂದರೆ 10,000 + 3,000 13,000 ಇಕ್ವಿಟಿ ಶೇರ್ಸ್. ಪ್ಲಾನಿಂಗ್ 3 ಒಳಗಡೆ ಇಕ್ವಿಟಿ ಪ್ಲಸ್ ಡಿವೆಂಚರ್ಸ್. ನಮಗೆ ಬೇಕಾಗಿರೋದು ಓನ್ಲಿ ಇಕ್ವಿಟಿ, ಇಟ್ ಮೀನ್ಸ್ 10,000. ಆ್ಯಂಡ್ 4th ಒಳಗಡೆ ಇಕ್ವಿಟಿ ಪ್ರಿಫರೆನ್ಸ್. ನಮಗೆ ಬೇಕಾಗಿರೋದು ಓನ್ಲಿ ಇಕ್ವಿಟಿ. ಸೊ 10 + 2 = 12,000. ಸೊ ದಿಸ್ ಈಸ್ ನಂಬರ್ ಆಫ್ equity shares. Close. Then next EPS equals to amount available for equity shareholders divided by number of equity share. So 1,50,000 divided by 16,000, 1,35,000 divided by 13,000, 1,20,000 divided by 10,000, 1,18,000 divided by 12,000. So EPS calculation ಮಾಡೋಣ. Okay, EPS equals to amount available for equity shareholders divided by number of equity shares. So 1,50,000 divided by 16,000. So 9.37. So 1,35,000 divided by 13,000. 13,000. ಸೊ ಎಷ್ಟು ಬಂತು ಅಂದರೆ 10.38. ಓಕೆ, 1,20,000 ಡಿವೈಡೆಡ್ ಬೈ 10,000. ಸೊ 12. ದೆನ್ ರಿಮೈನಿಂಗ್ 1,18,000 ಡಿವೈಡೆಡ್ ಬೈ 1,12,000. ಸಾರಿ 9.83. ಸೊ 4 ಇ ಪಿ ಎಸ್ಗಳನ್ನು ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಇವೆರಡರೊಳಗಡೆ ಇದನ್ನು ನಾವು ಡಿವೈಡೆಡ್ ಮಾಡಿದಾಗ 9.37, 10.38, 12 ಆ್ಯಂಡ್ 9.83. ಹಾಗಿತ್ತು ಅಂದರೆ
ಈ 4 ಇ ಪಿ ಎಸ್ ಒಳಗಡೆ ಮ್ಯಾಕ್ಸಿಮಮ್ ಆಗಿರೋದು ಅಂದರೆ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಒಳಗಡೆ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3 ಹಾಗೆ ಇತ್ತಂದರೆ ಅಲ್ಟರ್ನೇಟಿವ್ ಪ್ಲ್ಯಾನಿಂಗ್ 3 ಅಂದರೆ ಇಟ್ ಮೀನ್ಸ್ 6000 ಅಂದರೆ ಇಟ್ ಮೀನ್ಸ್ ಆಲ್ ಇನ್ ನೋಡಿ, ಇಟ್ ಮೀನ್ಸ್ ಆಲ್ ಇನ್ 10% ಡಿಬೆಂಚರ್ಸ್. ಓಕೆ, ಹಾಗಿತ್ತು ಅಂದರೆ ಕನ್ಕ್ಲೂಷನ್ ಐ ಸಜೆಸ್ಟ್ alternative planning 3 is best because this plan will earn more EPS than other alternatives. ಇಷ್ಟು ನೀವು ಕನ್ಕ್ಲೂಷನನ್ನು ಬರೆದ್ರೆ ನಿಮಗೆ 15 ಮಾರ್ಕ್ಸಿಗೆ ಬರುತ್ತೆ. ಸೊ ಹಾಗಿತ್ತು ಅಂದರೆ ಅಕಾರ್ಡಿಂಗ್ ಟು ಆರ್ ಸಿ ಯು ಬಿ ಸಿಲೆಬಸ್ 2019 ಒಳಗಡೆ ಈ ಕ್ವಶನ್ ಬಂದಿತ್ತು. ಕ್ಲಿಯರಾಗಿ ನೋಡ್ಕೊರಿ. ಆ ಕ್ವಶನ್ಗೆ ನಾನಿಲ್ಲಿ ಸೊಲ್ಯೂಷನನ್ನು ಮಾಡಿದ್ದೀನಿ. ಆ ಸೊಲ್ಯೂಷನ್ನು ನಿಮಗೆ ಆಲ್ರೆಡಿ ಹೇಳ್ತಾ ಹೋಗಿದ್ದೀನಿ. ಸೊ ಫಸ್ಟಿಗೆ ಆಪ್ರೇಟಿಂಗ್ ಪ್ರಾಫಿಟ್ ಕ್ವಶನ್ ಒಳಗಡೆ ಇರುತ್ತೆ, ತೊಗೊಳ್ಳೋಣ. ಲೆಸ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್, ಎಲ್ಲೆಲ್ಲಿ ಡಿವೆಂಚರ್ಸ್ ಇರುತ್ತೋ ಅಲ್ಲಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಉಳಿದಿರತಕ್ಕಂಥ ಅಮೌಂಟಿಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಕರಿತಾ ಇದ್ವಿ, ಅದು ಬರ್ತಾ ಇದೆ. ಸೊ ಅದರೊಳಗಡೆ ಟ್ಯಾಕ್ಸು 50% ಇರೋದ್ರಿಂದ ಈ ಏನು ಪಿ ಬಿ ಟಿ ಬಂದಿರುತ್ತೋ ಅದರದ್ದು 50% ಲೆಸ್ ಮಾಡಿದರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಸಿಗುತ್ತೆ. ಆನಂತರ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್, ಅದನ್ನು ಲೆಸ್ ಮಾಡೋಣ. ಎಲ್ಲೆಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇರುತ್ತೋ ಅಲ್ಲಷ್ಟೇ ಡಿವಿಡೆಂಡ್ ಕೊಡೋಣ. ಸೊ ಹಾಗಾಗಿ ಲಾಸ್ಟ್ ಕಾಲಮ್ ಮಾಡಿ ಮಾತ್ರ ಪ್ರಿಫರೆನ್ಸ್ ಶೇರ್ಸು, ಅಲ್ಲಷ್ಟೇ ನಾವಿಲ್ಲಿ ಡಿವಿಡೆಂಡನ್ನು ಕೊಡ್ತಾ ಇದ್ವಿ. ರಿಮೈನಿಂಗ್ ಅಮೌಂಟ್ ಏನದು ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸು. ಅದಾದ ತಕ್ಷಣ ನಮಗೆ ಇಂಪಾರ್ಟೆಂಟಾಗಿ ನಂಬರ್ ಆಫ್ ಇಕ್ವಿಟಿ ಶೇರ್ಸ್, ಬರೀ ಇಕ್ವಿಟಿ ಶೇರ್ಸ್ಗಳನ್ನು ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಹಾಗಾಗಿತ್ತಂದರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ ಹೇಳಂದಾಗ ಡಿವೆಂಚರ್ಸು ಪ್ರಿಫರೆನ್ಸ್ ಶೇರ್ಸನ್ನು ಬಿಟ್ಟು ಉಳಿದಿರತಕ್ಕಂಥ ಓಲ್ಡು ಮತ್ತು ಎಕ್ಸಿಸ್ಟಿಂಗು ಮತ್ತು ನ್ಯೂ ಪ್ರಪೋಸ್ಡ್ ಏನಿಗೆ ಇರುತ್ತಲ್ಲ ಅದನ್ನು ನಾವು ಎರಡೂ ಸೇರಿಸಿ ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ತೊಗೊಳ್ಳೋಣ. ದೆನ್ ಫಾರ್ಮುಲಾ ಇ ಪಿ ಎಸ್ ಈಕ್ವಲ್ಸ್ ಟು ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್, ಇವೆರಡನ್ನು ಡಿವೈಡೆಡ್ ಮಾಡಿದಾಗ ಸೊ ಆನ್ಸರ್ ಈ ರೀತಿಯಾಗಿ ಬರುತ್ತೆ. ಸೊ ಅದರೊಳಗಡೆ ಬಂದಿರತಕ್ಕಂಥ ಆನ್ಸರ್ ಒಳಗಡೆ ಯಾವುದು ಜಾಸ್ತಿ ಅದನ್ನು ಆ ಇ ಪಿ ಎಸ್ಸನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅಂತೇಳಿ ಬರೆದ್ರೆ ಈ ಒಂದು ಆನ್ಸರ್ ನಿಮಗೆ ಸಿಗುತ್ತೆ. ಸೊ ದಿಸ್ ಈಸ್ 15 ಮಾರ್ಕ್ಸ್ ಕ್ವಶನ್ ಸೊಲ್ಯೂಷನ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್. ಓಕೆ, ದೆನ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ವೆರೈಟಿ ಬೇರೆ ಕ್ವಶನ್ ಪೇಪರ್ಸು ಮತ್ತು ಕ್ವಶನ್ಸ್ ಏನಾದರೂ ಸಿಕ್ಕಿದರೆ ಸೊ ಅದನ್ನು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.